ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮನೆಯಿಂದ ಹೊರಡೋ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಹೋಗ್ತಾ ಇರೋದು ಸ್ಪೆಷಲ್ ಇವೆಂಟ್ ಆರ್ ಸ್ಪೆಷಲ್ ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ. ಬಿಕಾಸ್ ನಾವು ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಔಟಿಂಗ್ ಹೋಗ್ತಾ ಇದ್ದೀವಿ, ನಮ್ಮ ಮಕ್ಕಳನ್ನ ಕರ್ಕೊಂಡು. ಬರೀ ಗರ್ಲ್ಸ್ ಔಟಿಂಗ್ ಆಗಿದೆ ಇದು. ಸೊ ತುಂಬ ಎಂಜಾಯ್ ಮಾಡೋಣ ಅನ್ನೋ ಎಕ್ಸ್ಪೆಕ್ಟೇಷನಲ್ಲೇ ಹೋದ್ವಿ. ಸೊ ಎಂಜಾಯ್ ಕೂಡ ಮಾಡಿದ್ವಿ. ಆಟೋಲ್ಲಿ ಹೊರಡ್ಬೇಕಾದ್ರೆ ಪ್ರಾಂಶಿ ಸ್ಮೈಲ್ ನೋಡಿ, ಫುಲ್ ಸ್ಮೈಲ್, ಫುಲ್ ಗ್ಲೋ. ಸೊ ಹೊರಟ್ವಿ ರೆಡಿಯಾಗಿ ಆಟೋದಲ್ಲಿ. ಇಲ್ಲಿಂದ ಹೊರಟ್ವಿ, ಮೀಟ್ ಪಾಯಿಂಟ್ ಇತ್ತು, ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಫುಲ್ ಖುಷಿಯಾಗಿ ಹೋದ್ವಿ. ಎಲ್ಲ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ವಿ, ಕಾರಲ್ಲಿ ಕೂತ್ಕೊಂಡ್ವಿ. ನೋಡಿ ಕಾರಲ್ಲಿ ಎಷ್ಟು ಜೋರಾಗಿ ಎಲ್ಲ ನ್ಯೂ ಟ್ರೆಂಡಿಂಗ್ ಸಾಂಗ್ಸ್ನ ಹಾಕ್ಕೊಂಡು ಮಕ್ಕಳೆಲ್ಲರೂ ಆಟಾಡ್ತಾಯಿದ್ರು, ಡ್ಯಾನ್ಸ್ ಮಾಡ್ತಾಯಿದ್ರು. ನೋಡೋದಕ್ಕಂತೂ ತುಂಬ ಖುಷಿ ಆಯಿತು. ಫುಲ್ ಜೋಶ್. ಹೌ ವಾಸ್ ದ ಜೋಶ್ ಅಂದರೆ ಹಾಯ್ ಸರ್ ಅನ್ನಬೇಕು, ಅಷ್ಟು ಜೋಶಲ್ಲಿ ಹೊರಟ್ವಿ ನಾವು. ಮಕ್ಕಳೆಲ್ಲ ಫುಲ್ಲು ಸರ್ಪ್ರೈಸಲ್ಲಿದ್ದರು. ಬಿಕಾಸ್ ನಾವು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಏನೂ ಹೇಳಿರಲಿಲ್ಲ. ಎಲ್ಲೋ ಸರ್ಪ್ರೈಸ್ ಕೊಡೋದಕ್ಕೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಕರ್ಕೊಂಡು ಹೋದ್ವಿ. ಅಮ್ಮಂದಿರಿಗೆಲ್ಲ ಕೇಳ್ತಾಯಿದ್ರು, ಅಮ್ಮ ಏನು ಸರ್ಪ್ರೈಸ್ ಅಂತ. ಸೊ ಬನ್ನಿ ಹೇಳ್ತೀವಿ ಅಂತ ಕರ್ಕೊಂಡು ಹೋದ್ವಿ ನಾವು. ಫೈನಲಿ ನಾವು ಡೆಸ್ಟಿನೇಷನ್ನ ರೀಚ್ ಆದ್ವಿ. ಅಲ್ಲಿ ಹೋಗಿದ್ದೆ, ನಮ್ಮನ್ನ ವೆಲ್ಕಮ್ ಮಾಡಿದ್ದು ಈ ಡಕ್ಸ್ನ ನೋಡಿದ್ದೆ. ಮಕ್ಕಳೆಲ್ಲ ಅಮ್ಮ ಡಕ್ಕು ಅಂತಿದ್ರು. ಒಳಗಡೆ ಹೋದ್ವಿ ನಾವು. ನಮಗೆ ಒಬ್ಬರು ಗೈಡ್ ಥರ ಬಂದು ಎಲ್ಲ ಹೇಳಿದ್ರು, ಹೇಗೆ ಏನೇನು ಮಾಡಬೇಕು, ಫಸ್ಟು ಎಲ್ಲಿ ಹೋಗಬೇಕು ಅಂತ ಹೇಳ್ಬಿಟ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ಮಕ್ಕಳೆಲ್ಲ ಇಲ್ಲಿ ಬುದ್ಧನ ಹತ್ರ ನಿಂತ್ಕೊಂಡು ನೀರೆಲ್ಲ ಬರ್ತಾ ಇದ್ದಿದ್ದನ್ನ ನೋಡ್ತಾಯಿದ್ರು, ಫೌಂಟೇನ್ನ. ತುಂಬ ಖುಷಿ ಪಡ್ತಾಯಿದ್ರು. ಹಾಗೆ ಒಂದು ರೀಲ್ಸ್ ಮಾಡೋಣ ನಿಂತ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಪ್ರಾಂಶಿ ಬೆಸ್ಟ್ ಫ್ರೆಂಡ್ ಇದು ಸೃಷ್ಟಿ ಅಂತ, ಇವರಿಬ್ಬರು ನಿಂತ್ಕೊಂಡು ಫೋಸ್ಗಳು ಕೊಡ್ತಾಯಿದ್ರು, ಹಗ್ ಮಾಡೋದು, ತಪ್ಕೊಳ್ಳೋದು, ಕಿಸ್ ಕೊಡೋದೆಲ್ಲ ಮಾಡ್ತಾಯಿದ್ರು. ಸೊ ಅವ್ರದ್ದೊಂದು ರೀಲ್ಸ್ ಮಾಡಿಕೊಂಡು ಮತ್ತೆ ಬಂದ್ವಿ. ಇವ್ರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾಯಿದ್ರು ಪಾಪ. ಅಲ್ಲಿಂದ ಬ್ಯಾಂಡ್ಸ್ ಎಲ್ಲ ಹಾಕ್ಕೊಂಡು ಬನ್ನಿ ಮೇಡಮ್ ಕರ್ಕೊಂಡು ಹೋಗ್ತೀನಿ ಅಂತ ಮಕ್ಕಳೆಲ್ಲ ಇದ್ದರು ಅಂತ, ಪಾಪ ಹುಡುಕಾಡ್ತಾರೆ ಅಂತ ಅವರೇ ಕರ್ಕೊಂಡು ಹೋದರು. ತುಂಬ ದೊಡ್ಡ ಸ್ಪೇಸ್ ಆಗಿರೋದ್ರಿಂದ. ಆ್ಯಕ್ಚುಲಿ ನಾವು ಬಂದಿರೋದು RR ರಿಟ್ರೀಟ್ ಅನ್ನೋ ರೆಸಾರ್ಟ್ಗೆ. ತುಂಬ ಚೆನ್ನಾಗಿತ್ತು. ಡೇ ಔಟ್ ನೀವು ಮಕ್ಕಳನ್ನ ಕರ್ಕೊಂಡು ಹೋಗ್ತೀರಾ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹೋಗಿದ್ದೆ, ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟು ವೆಲ್ಕಮ್ ಮಾಡಿದ್ರು. ನಾವು ಅಲ್ಲೆಲ್ಲ ಫೋಟೋಸ್ನ ತೊಗೊಂಡ್ವಿ. ಇಂಡಿವಿಜುವಲಾಗಿ ಒಬ್ಬೊಬ್ಬರು ಅವರವರ ಮಕ್ಕಳನ್ನ ಇಟ್ಕೊಂಡು ಫೋಟೋಸ್ನ ಇಟ್ಕೊಂಡ್ವಿ. RR ರಿಟ್ರೀಟ್ ಅಂತ ಈ ಫ್ರೇಮ್ ಇತ್ತು. ಸೊ ಅಲ್ಲಿ ಹೋಗಿ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಫೋಟೋಸ್ ಇಟ್ಕೊಂಡ್ವಿ. ಅಲ್ಲಿಂದ ರೋಪ್ ಮೇಲೆ ಸೈಕಲ್ ಹೋಗುತ್ತಿದ್ದು. ಈ ಗೇಮ್ನ ಆಡಬೇಕು ಅಂತ ಹೇಳ್ಬಿಟ್ಟು ಬಂದೆ. ಅದಾದಮೇಲೆ ಈ ಗೇಮ್ನ ಆಡಿದೆ. ಈ ಗೇಮ್ ಆಡಬೇಕಾದ್ರೆ ರೋಪ್ ಏನು ಕೈಗೆ ತಾಕಿ ಫುಲ್ಲು ರಕ್ತ ಅಂದರೆ ರಕ್ತ. ಈ ಫೋಟೋದಲ್ಲಿ ನೋಡೋದಕ್ಕೆ ಚಿಕ್ಕದಾಗಿ ಕಾಣ್ತಾ ಇದೆ, ಬಟ್ ಎಷ್ಟು ರಕ್ತ ಬಂದಿತ್ತು ಅಂದರೆ ಅಷ್ಟು ರಕ್ತ ಬಂದಿತ್ತು. ಆಮೇಲೆ ನಾವೆಲ್ಲರೂ ಒಂದು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ವಿ. ಮಕ್ಕಳನ್ನೆಲ್ಲ ಈ ಥರ ಟೆಂಟಲ್ಲಿ ಕೂರಿಸ್ಬಿಟ್ಟು ಮಕ್ಕಳೆಲ್ಲ ಅಲ್ಲಿ ಟೆಂಟಲ್ಲಿ ಕೂತ್ಕೊಂಡು ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಅಲ್ಲಿಂದ ನಾವು ರೀಲ್ಸ್ ಮಾಡಿಕೊಂಡು ಮಕ್ಕಳದು ಒಂದು ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ನಿಲ್ಲಿಸಿದ್ವಿ. ನೋಡಿ ಅವ್ರು ಎಷ್ಟು ಫನ್ನಿಯಾಗಿ ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ರೀಲ್ಸ್ ಎಲ್ಲ ಮಾಡಿಕೊಂಡು ಹೊಟ್ಟೆ ಹಸಿತಿತ್ತು, ಊಟ ಮಾಡೋಣ ಅಂತ ಹೋದೆ. ಎಷ್ಟು ವೆರೈಟೀಸ್ ಇತ್ತು ಗೊತ್ತಾ? ನೋಡಿ ಎಷ್ಟು ವೆರೈಟೀಸ್ ಇದೆ. ಊಟ ತುಂಬ ಚೆನ್ನಾಗಿತ್ತು. ಎಲ್ಲ ರೀಲ್ಸ್ ಮಾಡ್ಕೊಂಡ್ವಿ. ಯಾರಾದರೂ ಒಬ್ಬರು ಬಂದು ಅಡ್ಡ ನಿಂತ್ಕೋತಾ ಇದ್ರು ಕ್ಯಾಮ್ರಾಗೆ, ಹೋಗ್ತಾ ಇದ್ವಿ ಅಮ್ಮಂದಿರು ನಾವು. ಇಲ್ಲಿ ಯುವಾನಂತೂ ನೀರಲ್ಲಿ ಇಳಿಯೋದಕ್ಕೆ ರೆಡಿ ಇರಲಿಲ್ಲ, ಪ್ರಾಂಶಿ ಕೂಡ. ಮತ್ತು ಎಲ್ಲ ಮಕ್ಕಳು ಒಂಚೂರು ಧೈರ್ಯವಾಗಿ ಇಳಿದ್ರು. ಆದರೆ ಇವ್ರಿಗೆ ತಣ್ಣಗಿದೆ ನೀರು ಅಂತ ಇಳಿದೇ ಇಲ್ಲ.
ಒಂಚೂರು ಅಭ್ಯಾಸ ಮಾಡಿಸ್ತಾ ಇದ್ವಿ. ಇಲ್ಲಿ ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು, ನನ್ನ ಮಗು, ನಿನ್ನ ಮಗು ಅಂತ ಹೇಳ್ದೆ ಎಲ್ಲರೂ ನಮ್ಮ ಮಕ್ಕಳು ಅನ್ನೋ ಥರನೇ ನೋಡ್ಕೋತಾ ಇದ್ರು. ನನಗಂತೂ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಿದ್ದು ಹೇಗೋ ಅಂದ್ಕೊಂಡಿದ್ದೆ. ಬಟ್ ತುಂಬ ಹೆಲ್ಪ್ ಆಯಿತು. ಅವ್ರು ಅಷ್ಟು ಜನ ಇದ್ದರು ಅಂತ ಹೇಳಿಬಿಟ್ಟು ಆ ಡೇ ನಾವು ತುಂಬ ಎಂಜಾಯ್ ಮಾಡಿದ್ವಿ. ನಾನು ಒಂಚೂರು ಗೇಮ್ಸ್ ಎಲ್ಲ ಆಟ ಆಡಿದೆ. ತುಂಬ ಥ್ಯಾಂಕ್ಸ್ ಎಲ್ಲ ಫ್ರೆಂಡ್ಸಿಗೂ. ಫ್ರೆಂಡ್ಶಿಪ್ ಅಂದ್ರೇ ಹಂಗಲ್ವಾ, ನಾವು ನಮ್ಮದು ಅನ್ನೋದನ್ನು ಬಿಟ್ಟು ನಮ್ಮದು ಅನ್ನೋ ಥರ ಇರ್ತೀವಿ ಫ್ರೆಂಡ್ಶಿಪ್ಪಲ್ಲಿ. ಸೊ ತುಂಬ ಖುಷಿ ಆಯಿತು. ಎಲ್ಲರೂ ಎಂಜಾಯ್ ಮಾಡ್ತಿರೋದು ನೋಡಿ, ಮಕ್ಕಳಿಂದ ಹಿಡಿದು ನಾವು ಅಮ್ಮಂದಿರು ಕೂಡ ಎಷ್ಟು ಎಂಜಾಯ್ ಮಾಡಿದ್ವಿ. ಸೊ ನೀರಲ್ಲಿ ಆಟ ಆಡ್ತಾ ಫುಲ್ ಎಂಜಾಯ್ ಮಾಡಿಕೊಂಡು, ನೀರಲ್ಲೂ ನಾವು ಅಮ್ಮಂದಿರೆಲ್ಲ ಒಂಚೂರು ರೀಲ್ಸ್ ಮಾಡ್ಕೊಂಡ್ವಿ. ಮಕ್ಕಳಿಗೆ ತುಂಬ ಮೊಣಕಾಲ್ವರೆಗೂ ಅಷ್ಟೇ ನೀರಿದ್ದಿದ್ದು. ಸೊ ಹಾಗಾಗಿ ಅವ್ರು ಆರಾಮಾಗಿ ಆಟ ಆಡ್ತಾಯಿದ್ರು. ನಾವು ಆ ಕಡೆ ಹೋದ್ವಿ, ಅಲ್ಲಿ ನಾವು ಕತ್ತವರೆಗೂ ನೀರಿತ್ತು, ನೆಕ್ವರೆಗೂ.
ಪೂಲಲ್ಲಿ ಆಡಬೇಕಾದ್ರೇ ನಮಗೆ ರೈನ್ ಡ್ಯಾನ್ಸ್ ಇದೆ ಬನ್ನಿ ರೈನ್ ಡ್ಯಾನ್ಸಿಗೆ ಹೋಗೋರು ಹೋಗ್ಬೋದು ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಬಂತು. ಹೋಗೋಣ ಅಂತ ಹೇಳ್ಬಿಟ್ಟು ಎದ್ದೋದ್ವಿ. ಬಟ್ ಅಲ್ಲಿ ನೀರು ಎಷ್ಟು ತಣ್ಣಗಿತ್ತು ಅಂದರೆ ಅಷ್ಟು ತಣ್ಣಗಿತ್ತು. ನೀರಲ್ಲಿ ನಮಗೆ ಚಳಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಒಂದು 2-3 ಸಾಂಗ್ಸ್ವರೆಗೂ ಹಂಗೋ ಹಿಂಗೋ ಮಕ್ಕಳು ತಡ್ಕೊಂಡ್ರು. ಆಮೇಲೆ ಚಳಿ ತಡಿಯೋದಕ್ಕೆ ಆಗದೆ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಯ್ಯೋ ರೈನ್ ಡ್ಯಾನ್ಸು ಬೇಡ ಏನೂ ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಅಮ್ಮಂದಿರು ಹೊರಗಡೆ ಬಂದುಬಿಟ್ರು ಪಾಪ. ರೈನ್ ಡ್ಯಾನ್ಸಿಂದ ಬಂದು ಫುಲ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ಮೇಲೆ ಸ್ನ್ಯಾಕ್ಸ್ ಸಿಕ್ತು. ಸ್ನ್ಯಾಕ್ಸ್ ತಿಂದಮೇಲೆ ನೆಮ್ಮದಿ ಅನ್ನಿಸ್ತು. ಅಲ್ಲಿಂದ ನೋಡಿ ನಾವು ಹೇಗೆ ರೀಲ್ಸ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಎಡಿಟ್ ಮಾಡಿದ್ದೀನಿ. ಇದು ಫೈನಲ್ ರೀಲ್ಸ್ ನಾವು ಮಾಡ್ಕೊಂಡಿದ್ದು ನಮ್ಮದು ಮಕ್ಕಳದು. ಚೆನ್ನಾಗಿದೆಯಾ ಅಂತ ಹೇಳಿ ಕಮೆಂಟ್ಸ್ ಮೂಲಕ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಡೈಲಿ ವ್ಲಾಗ್ಸು ಮತ್ತು ಡಿಫ್ರೆಂಟ್ ವ್ಲಾಗ್ಸ್ ಬರ್ತಾ ಇರುತ್ತೆ ಇನ್ಮೇಲೆ. ಥ್ಯಾಂಕ್ ಯು, ಬಾಯ್.